ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸುತ್ತಿದೆ ಬೆಳಗಾವಿಯ ಸಾಹುಕಾರ ನಡೆ. ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ನಿವಾಸಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಭೇಟಿ. ಸಿಎಂ ಸಿದ್ದರಾಮಯ್ಯ ಶಿಷ್ಯ ಜಾರಕಿಹೊಳಿ ಅವರಿಗೆ ಒಲಿಯತ್ತ ಸಿಎಂ ಪಟ್ಟ. ಸಿಎಂ ಪಟ್ಟಕ್ಕಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ನಾಯಕರ ಪೈಪೋಟಿ. ಹೈಕಮಾಂಡ್ ಹೇಳೋದೇನು, ಹೈಕಮಾಂಡ್ ನಿಲುವೇನು? ದಸರಾ ಬಳಿಕ ಸಿದ್ದು ಸರ್ಕಾರ ಪತನವಾಗತ್ತಾ? ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ರಾಜ್ಯದಲ್ಲಿ ಮೂಡಾ ಕೇಸ್ನಲ್ಲಿ ಈ ಒಂದು ಸಿಎಂ ಸಿದ್ದರಾಮಯ್ಯ ಸಂಕಷ್ಟವನ್ನು ಎದುರಿಸುತ್ತಿದ್ದಾರೆ. ಅವರ ವಿರುದ್ಧ ಲೋಕಾಯುಕ್ತ, ಇಡಿ ಅಧಿಕಾರಿಗಳು ತನಿಖೆ ನಡೆಸುತ್ತಿದ್ದಾರೆ. ಆದರೆ ಇದೆಲ್ಲದರ ನಡುವೆ ರಾಜ್ಯ ರಾಜಕೀಯದಲ್ಲಿ ಭಾರಿ ಸಂಚಲನಗಳು ಹುಟ್ಟುತ್ತಾ ಇದ್ದಾವೆ. ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಸಂಕಷ್ಟದ ನಡುವೆ ಸಿಎಂ ಸಿದ್ದರಾಮಯ್ಯ ಅವರ ಶಿಷ್ಯ ಅತ್ಯಾಪ್ತ ಸತೀಶ್ ಜಾರಕಿಹೊಳಿ ಅವರ ನಡೆ ಸಾಕಷ್ಟು ಸಂಚಲನಕ್ಕೆ ಕಾರಣವಾಗ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರು ಮುಂದಿನ ರಾಜ್ಯದ ಸಿಎಂ ಆಗ್ತಾರಾ? ಈ ಒಂದು ರಾಜ್ಯದಲ್ಲಿ ಸಾಕಷ್ಟು ದಲಿತ ಸಿಎಂ ಆಗಬೇಕು ಅನ್ನುವಂಥ ಆಸೆಯನ್ನು, ಆಕಾಂಕ್ಷೆಯನ್ನು ಇಟ್ಕೊಂಡಂತಹ ಹಿರಿಯ ಕಾಂಗ್ರೆಸ್ ನಾಯಕ, ಪಕ್ಷದ ಪ್ರಭಾವಿ ಸಚಿವರಾಗಿದ್ದರೂ ಕೂಡ ತೆರೆಮರೆಯಲ್ಲಿ ಸಿಎಂ ಕಸರತ್ತನ್ನು ನಡೆಸ್ತಿದ್ದಾರೆ ಅನ್ನುವಂಥ ಪ್ರಶ್ನೆ ಹುಟ್ಟು ಹಾಕಿದೆ ಈ ಒಂದು ಎಲ್ಲ ಚರ್ಚೆಗಳಿಗೆ. ಈ ಒಂದು ಚರ್ಚೆಗಳಲ್ಲಿ ಸಾಕಷ್ಟು ಸತೀಶ್ ಜಾರಕಿಹೊಳಿ ಗುಪ್ತವಾಗಿ ಸಭೆಗಳನ್ನು ಮಾಡ್ತಿದ್ದಾರೆ, ರಹಸ್ಯ ಸಭೆಗಳ ಮೂಲಕ ಮಾಹಿತಿ ಸಂಗ್ರಹವನ್ನು ಮಾಡ್ತಿದ್ದಾರೆ. ನನಗೆ ಬೆಂಬಲ ಕೊಡಿ ಅನ್ನುವಂಥ ಒಂದು ಇರಾದೆಯನ್ನು ಇಟ್ಕೊಂಡು ಈ ಒಂದು ಸಭೆಗಳನ್ನು ಮಾಡ್ತಿದ್ದಾರಾ ಅನ್ನೋದು ಇಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಿರುವಂಥದ್ದು. ಸತೀಶ್ ಜಾರಕಿಹೊಳಿ ತಮ್ಮ ಒಂದು ರಾಜಕೀಯ ಚದುರಂಗದಾಟದಲ್ಲಿ ಸಾಕಷ್ಟು ನಿಸ್ಸೀಮರು. ರಾಜ್ಯ ರಾಜಕೀಯದಲ್ಲಿ ಬದಲಾವಣೆಯನ್ನು ತರ್ತಾರ ಅನ್ನುವ ನಿಟ್ಟಿನಲ್ಲಿ ಕೂಡ ಈಗ ಚರ್ಚೆ ಆಗ್ತಿರುವಂಥದ್ದು. ಈ ಒಂದು ಚರ್ಚೆಗಳಿಗೆ ಎಲ್ಲ ಕಾರಣ ಏನಂತಂದರೆ ಸತೀಶ್ ಜಾರಕಿಹೊಳಿ ಅವರ ರಹಸ್ಯ ಸಭೆಗಳು. ಏನು ಜಿ ಪರಮೇಶ್ವರ್ ಜೊತೆಗೆ, ಎಂ ಬಿ ಪಾಟೀಲ್ ಜೊತೆಗೆ, ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಜೊತೆಗೆ, ಸಚಿವ ಜಮೀರ್ ಅಹಮದ್ ಖಾನ್ ಅವರ ಜೊತೆಗೂ ಕೂಡ ಸತೀಶ್ ಜಾರಕಿಹೊಳಿ ಈಗಾಗಲೇ ಸಭೆಯನ್ನು ನಡೆಸಿದ್ದು ರಾಜ್ಯ ಮಟ್ಟದಲ್ಲಾದರೆ, ಹೈಕಮಾಂಡ್ ಮಟ್ಟದಲ್ಲಿ ಈಗಾಗಲೇ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಕೆ.ಸಿ. ವೇಣುಗೋಪಾಲ್, ಸುರ್ಜೇವಾಲಾ ಜೊತೆ ಕೂಡ ಸತೀಶ್ ಜಾರಕಿಹೊಳಿ ಸಭೆಯನ್ನು ನಡೆಸಿದ್ದಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಇದೆಲ್ಲದರ ನಡುವೆ ಇದೀಗ ರಾಜ್ಯ ರಾಜಕೀಯದಲ್ಲಿ ಭಾರಿ ಸಂಚಲನಕ್ಕೆ ಕಾರಣವಾಗ್ತಾ ಇರುವುದು ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಸತೀಶ್ ಜಾರಕಿಹೊಳಿ ಅವರ ಮನೆಗೆ ಭೇಟಿ ನೀಡಿದ್ದು. ಬೆಳ್ಳಂಬೆಳಗ್ಗೆ ವಿಜೇಂದ್ರ ಶಿಕಾರಿಪುರದ ಒಂದು ಟೋಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ಅವರ ಮನೆಗೆ ಭೇಟಿಯನ್ನು ನೀಡ್ತಾರೆ. ಅದರಲ್ಲೂ ಕೂಡ ಕರೆದುಕೊಂಡು ಹೋಗಿದ್ದಂತಹ ಕೆಲವೊಂದಿಷ್ಟು ನಾಯಕರನ್ನ ಹೊರಗಿಟ್ಟು ಸತೀಶ್ ಜಾರಕಿಹೊಳಿ ಮತ್ತು ವಿಜೇಂದ್ರ ಅವರು ಸಭೆಯನ್ನ ಮಾಡಿದ್ದಾರೆ. ಈ ಸಭೆಯ ನಂತರ ದಿಢೀರಾಗಿ ಡಿ.ಕೆ ಸುರೇಶ್ ಅವರು ಕೂಡ ಸತೀಶ್ ಜಾರಕಿಹೊಳಿ ಅವರ ಮನೆಗೆ ಆಗಮಿಸ್ತಾರೆ. ರಾಜ್ಯ ಸರ್ಕಾರದ ಎಲ್ಲ ಅಲ್ಲೋಲ ಕಲ್ಲೋಲಗಳಿಗೆ ಈ ಒಂದು ನಡೆ ಸಾಕಷ್ಟು ಕಾರಣವಾಗ್ತಾ ಇದೆ. ಒಂದು ವೇಳೆ ಅಕ್ಟೋಬರ್ ದಸರಾ ಅಂತ್ಯದ ವೇಳೆಗೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕಾದ್ರೆ, ಒಂದು ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣವಾದರೆ ಮುಂದಿನ ಸಿಎಂ ಯಾರು ಅನ್ನುವಂಥ ಚರ್ಚೆನ ಕೂಡ ಈಗಾಗಲೇ ಹೈಕಮಾಂಡ್ ನಡೆಸ್ತಾ ಇದೆ. ಹೀಗಾಗಿ ಸತೀಶ್ ಜಾರಕಿಹೊಳಿ ಅವರ ಹೆಸರು ಈಗ ಮುನ್ನೆಲೆಗೆ ಬರ್ತಾ ಇರುವಂಥದ್ದು ಒಂದು ಕಡೆ. ಆದರೆ ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಕೂಡ ನಾನೇನು ಕಮ್ಮಿ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಎ.ಐ.ಸಿ.ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡಿದ್ದಾರೆ. ಅದೇ ಒಂದು ಸಂದೇಶವನ್ನು ಹೊತ್ತು ಸತೀಶ್ ಜಾರಕಿಹೊಳಿ ಅವರ ಮನೆಗೆ ಡಿ.ಕೆ ಸುರೇಶ್ ಅವರು ಇವತ್ತು ಬಂದಿದ್ರ ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿರುವಂಥದ್ದು. ಯಾಕಂದ್ರೆ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡಬಹುದು, ರಾಜೀನಾಮೆ ನೀಡಲಿಲ್ಲ ಅಂದ್ರೆ ಮುಂದಿನ ನಡೆಗಳೇನಾಗ್ತವೆ? ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ಬಹುಮತವನ್ನು ಹೊಂದಿದೆ. ಈ ಒಂದು ಸರ್ಕಾರಕ್ಕೆ ಪತನಕ್ಕೆ ಸತೀಶ್ ಜಾರಕಿಹೊಳಿ, ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಅವರೇ ಕಾರಣರಾಗ್ತಾರ. ಹೀಗೆ ಹಲವು ಚರ್ಚೆಗಳು ಕೂಡ ಇಲ್ಲಿ ನಡೀತಾ ಇರುವಂಥದ್ದು. ಈ ಒಂದು ಎಲ್ಲ ಏನು ಅಕ್ಟೋಬರ್ 15-16ಕ್ಕೆ ಹೈಕಮಾಂಡ್ ಬೆಂಗಳೂರಿಗೆ ಬರ್ತಾ ಇದೆ. ಆ ಒಂದು ಸಂದರ್ಭದಲ್ಲಿ ಯಾವೆಲ್ಲ ನಿರ್ಧಾರಗಳಾಗತ್ತೆ, ಯಾರಿಗೆ ಮುಂದಿನ ಸಿಎಂ ಮಾಡಬೇಕು ಅನ್ನೋದು ಒಂದು ಕಡೆ. ಆದರೆ ಸಿಎಂ ಸಿದ್ದರಾಮಯ್ಯ ಅವರೇ ಮುಂದುವರಿಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ಕೆಲವೊಂದಿಷ್ಟು ನಾಯಕರು ಮಾಡ್ತಾ ಇರುವಂಥದ್ದು. ಕೆಲವೊಂದಿಷ್ಟು ನಾಯಕರು ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡಿ ಕಳಂಕರಹಿತವಾಗಿ ಅವರು ಒಂದು ಆಡಳಿತವನ್ನು ಮಾಡಲಿ, ಇಲ್ಲಿಯವರೆಗೂ ಕೂಡ ಅವ್ರ ಮೇಲೆ ಯಾವುದೇ ಕಳಂಕ ಇಲ್ಲ, ಲೋಕಾಯುಕ್ತ ತನಿಖೆಯನ್ನು ನಿಷ್ಕಳಂಕವಾಗಿ ಪಾರದರ್ಶಕವಾಗಿ ಎದುರಿಸಲಿ ಅನ್ನುವಂಥ ಒತ್ತಾಯ ಕೂಡ ಇಲ್ಲಿ ಬರ್ತಾ ಇರುವಂಥದ್ದು. ಹಾಗಾದರೆ ಅಕ್ಟೋಬರ್ ದಸರಾ ಅಂತ್ಯದ ವೇಳೆಗೆ ರಾಜ್ಯ ರಾಜಕೀಯದಲ್ಲಿ ಬದಲಾವಣೆ ಆಗುತ್ತಾ? ಕಾದು ನೋಡೋಣ. ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.